ಯಾರು ಇವನು? ಬೆಳಗ್ಗೆ ಬೆಳಗ್ಗೆ ಮಣ್ಣಿನ ಮಗ ಮಣ್ ಮೇಲೆ ಮಲ್ಗವನೆ. ಏನ ನಿನ್ ಗೋಳು? ಎಲ್ಲರೂ ಬೆಡ್ ಮೇಲೆ ಮಲಗಿದ್ರೆ ನೀನ್ ಯಾಕೆ ಮಣ್ಣು ಮೇಲೆ ಮಲಗಿದ್ಯಾ? ಹಂಗಾರೆ ಇಲ್ಲೇ ಇರ್ತೀಯಾ? ಇದೆ ನಿನ್ನ ಬೆಡ್ರೂಮಾ? ಮನೆಗ್ ಬರಲ್ಲ ಹಂಗಾದ್ರೆ? ಆಯ್ತು, ನಾವೇನ್ ಮಾಡಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀವಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ಗೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಬಂದಿದ್ದೀನಿ. ರಾತ್ರಿ ನಾನು ಮಲಗಿದ್ದೆ 3:30 ಫ್ರೆಂಡ್ಸ್. ಬೆಳಗಿನ ಜಾವ ಮಲಗಿದ್ದು. ಯಾಕಂದ್ರೆ ವಿಡಿಯೋ ಎಡಿಟಿಂಗ್ ಕೂತ್ಕೊಂಡಿದ್ದೆ 10 ಗಂಟೆಯಿಂದ 3:30 ಗಂಟೆ. ಲಾಂಗ್ ವಿಡಿಯೋ ಇತ್ತಲ್ಲ ನಿನ್ನೆ ವಿಡಿಯೋ ಒಂದು ಸ್ವಲ್ಪ, ಹಂಗಾಗಿ ಯಾಕೆ ಅಷ್ಟೊತ್ತೆಲ್ಲ ಕಷ್ಟಪಟ್ಟು ಇವತ್ತು ಮಾಡಿದ್ದು ಅಂತಂದರೆ, ನೀವೆಲ್ಲರೂ ವೆಯ್ಟ್ ಮಾಡ್ತಿರ್ತೀರಲ್ಲ ಅದಕ್ಕೆ. ಅದು ಬೇರೆ ನಾವಿವತ್ತು ಕಾನ್ಪುರ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕೆಲಸ ಐತೆ, ಬ್ಯಾಂಕ್ ಕೆಲಸ ಅಂತ ಹೇಳ್ತಾ ಇದ್ದೀನಿಲ್ಲ ಫ್ರೆಂಡ್ಸ್ ಅವತ್ತಿಂದ. ಅದಕ್ಕೋಸ್ಕರ ಬಾ ಮಗನೇ. ಅವ್ನು ಮಣ್ಣು ಬಿಟ್ಟು ಬರಲ್ಲ ಫ್ರೆಂಡ್ಸ್, ಮಣ್ಣು ಮೇಲೆ ಪ್ರೀತಿ ಜಾಸ್ತಿ ಅವನಿಗೆ. ಅದಕ್ಕೆ ಶಿವನು ಬರ್ತಿದ್ದೆ. ಶಿವ ಬೇರೆ ಕೆಲಸದ ಮೇಲೆ ಬರ್ತಿದ್ದೆ ಫ್ರೆಂಡ್ಸ್. ಮನೆ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಲ್ಲ. ಒಂದು ಸ್ವಲ್ಪ ಅಮೌಂಟ್ ಖಾಲಿ ಆಯಿತು ಅಂದರೆ ಸ್ಟಾಪ್ ಮಾಡಿಬಿಡ್ಬೋದು, ಮತ್ತು ಒಂದು ಸ್ವಲ್ಪನೇ ಅಮೌಂಟು ರೆಡಿ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡೋದು. ಒಂದೇ ಸಲ ಆಗಲ್ಲ ಫ್ರೆಂಡ್ಸ್. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮನೆ ಮಾಡಬೇಕು ಅಂದರೆ ನಾವು ಅದಕ್ಕೆ ಜಲ್ಲೆಲ್ಲ ಓಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ವರ್ಕ್ ಐತಲ್ಲ ಅದೆಲ್ಲ ಮುಗಿಸ್ತೀನಿ, ಮತ್ತು ಬಾತ್ರೂಮ್ ಡೋರ್ ಇಲ್ಲ ಅದೆಲ್ಲ ತೆಗೆದಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದೆ. ನಾನು ಹಂಗೆ ಬ್ಯಾಂಕ್ ಕೆಲಸನೂ ಆಗ್ತಿತ್ತಲ್ಲ, ನಾನೇನು ಮಾಡಲಿ ಇಲ್ಲಿ ಇತ್ಕೊಂಡು ಅಂದ್ಬಿಟ್ಟು ಮುಗ್ಬಿಟ್ಟು ಚೇಂಜ್ ಮಾಡಿದ್ಕು ಒಂದು ಸ್ವಲ್ಪ ವೆರೈಟಿಯಾಗಿ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೈಮ್ ಒಂದು 7 ಗಂಟೆ ಆಗ್ತಾ ಬಂತು. ಸ್ವಲ್ಪ ವಾಕಿಂಗ್ ಮಾಡ್ಕೊಂಡೋಗಿ ಈಗ ಶಿವ ನೀರು ಕಾಯಿಸ್ತೈತೆ, ಮನೆ ಒರೆಸ್ತೈತೆ. ಗಂಡು ಮಗ ಇದು ಬೆಳಗ್ಗೆ ಅಷ್ಟೆಲ್ಲ ಕೆಲಸ ಮಾಡ್ತೈತೆ. ಚಿನ್ನದಂತ ಹುಡುಗ. ಯಾಕಂದರೆ ಎದ್ದ ತಕ್ಷಣ ಈ ಕೋಲ್ಡಲ್ಲಿ ತಣ್ಣೀರು ಮುಟ್ಟಿದ್ರೆ ಮುಗೀತು ಫ್ರೆಂಡ್ಸ್. 1 ಅವರ್ ಕೂತ್ಕೊಂಡು ಕೆಂಬೇಕಾಗ್ತಿದೆ ಅಂದ್ಬಿಟ್ಟು ನನ್ನ ಜವಾಬ್ದಾರಿನೆಲ್ಲ ಶಿವ ಕೊಟ್ಬಿಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ನನ್ನ ಗಂಡ ಏನು ಮಾಡ್ತಿದೆ ಏನು ಕತೆ ನೋಡುವ, ಹಂಗೆ ರೆಡಿ ಆಗುವ. ಬರಲ್ಲ ಅಂದ್ಬಿಟ್ಟು ನನಗಿಂತ ಮುಂಚೆನೇ ಹೋಗ್ತಾ ಇದೆಯಲ್ಲ ಸಂಧಿಗೊಂತಿಯಲ್ಲಿ ಅದು ಪ್ರಜಾ. ನನ್ನ ಗಂಡ ಇಲ್ಲ ಏನೋ ಚಿಪ್ಪು ಎತ್ಕೋತವ್ರೆ. ಇವನು ಅಳಿಲ್ನ ಓಡಿಸಾಡ್ತವನೆ. ಒಂದು ಕ್ರಿಮಿಕೀಟ ಅಳಿಲ್ಗಳು ನಮ್ಮ ಮನೆ ಹತ್ರ ಬರಕ್ ಬಿಡಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ನೋಡ್ಕೋತಾನೆ. ಬಾಗಲ್ ನೀರು ಹಾಕ್ಬಿಟ್ಟ ತಂದೆ. ಬಿಸಿನೀರು 1-2 ಜಗ್ ಕೊಡು, ಪಾತ್ರೆ ತೊಳ್ಕೊಳಕಪ್ಪು. ಸ್ವಲ್ಪನೇ ಇರೋದು, ಪಟ ತೊಳ್ದಾಕ್ಬಿಡ್ತೀನಿ. ಪಾತ್ರೆ ತೊಳ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಮನೆಯೆಲ್ಲ ಒರೆಸಿ ಫ್ಯಾನ್ ಹಾಕಿ. ಏನ್ ಸಂಪ್ರದಾಯ, ತಡ್ಕೊಳಕ್ಕಾಗ್ತಿಲ್ಲ. ಮನೆ ಒಣಗ್ಲಿಲ್ಲ ಮಗನೇ. ಬಾ, ಹೋಯ್ತು ಮನೆ ಬಾಕ್ಲೆಲ್ಲ ಹೋಯ್ತು, ಅಜ್ಜಿ ಹಾಕೊಂಡು ಹಾಳು ಮಾಡ್ತಾ. ಜೊತೆಗೆ ಪೂಜೆಗೆ ಹೂವನು ರೆಡಿ ಮಾಡಿಕ್ಬಿಟ್ಟೈತೆ. ನಾನೊಬ್ಳೇ ರೆಡಿ ಆಗ್ಬೇಕಾಗಿರೋದು ಇವಾಗ. ನನ್ನ ಗಂಡ ಮಾಡಿರೋ ಕೆಲಸಗಳಲ್ಲಿ ಇವತ್ತು ಡ್ರೀಮ್ ತರ ಐತೆ ಫ್ರೆಂಡ್ಸ್. ಡೈಲಿ ಹಿಂಗೆ ಎಷ್ಟು ಚೆನ್ನಾಗಿರ್ತೈತಲ್ಲ. ಅದು ಮಾತ್ರ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ಕನಕಪುರಕ್ಕೆ ಹೋಗಕ್ಕೆ ಮಸ್ಕ ಫ್ರೆಂಡ್, ಮಸ್ಕ ಹೊಡಿತಾರೋದು ಇದೆಲ್ಲ. ಏನು ಅನ್ಕೊಂಡಿದ್ದೀರಾ? ಯಾವ ಡ್ರೆಸ್ ಹಾಕ್ಕೊಳ್ಳೋದು? ನನ್ನ ಹತ್ರ ಡ್ರೆಸ್ ಇಲ್ಲ ಫ್ರೆಂಡ್ಸ್. ಇದು ಕಾಮನ್ ಡೈಲಾಗ್ ನಮ್ಮ ಹೆಣ್ಮಕ್ಳದು, ಆದ್ರೂ ನಿಜವಾಗ್ಲೂ ಡ್ರೆಸ್ ಇಲ್ಲ ಫ್ರೆಂಡ್ಸ್, ಸುಳ್ಳಲ್ಲ. ಯಾವುದೋ ಒಂದು ಡ್ರೆಸ್ ಸಿಕ್ತು ಎತ್ಕೊಂಡೆ ಫ್ರೆಂಡ್ಸ್. ಅದೇ ನನ್ನ ಬರ್ತಡೇದು ಲ್ಯಾವೆಂಡರ್ ಕಲರ್ ಡ್ರೆಸ್ ಸೂಪರ್ ಆಗಿರ್ತಿದೆ. ಓಕೆ ಫ್ರೆಂಡ್ಸ್, ರಂಗೋಲಿ ಹಾಕ್ಬಿಟ್ಟು ಪಾತ್ರೆ ತೊಳ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ. 2000 years later. ಈ ಥರ ಪುಟಾಣಿ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್, ತುಳಸಿ ಗಿಡದ ಹತ್ರ ಪಾತ್ರೆ ತೊಳೆದಾಯ್ತು. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನನ್ನ ಸನ್ಸ್ಕ್ರೀನ್ ನನಗೆ ವಾಪಸ್ ಬಂತು ಫ್ರೆಂಡ್ಸ್. ಯಪ್ಪ, ಮುಖನೇ ಹಾಳಾಗ್ಬಿಟ್ಟಿತ್ತು. ಈ ಬೇಸಿಗೆಗಂತೂ ಇನ್ನೂ ಹಾಳಾಗ್ಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ರೆಡಿ ಆಗ್ಬಿಟ್ಟು ಈಗ ದೇವ್ರ ದೀಪ ಹಚ್ತೀನಿ. ಶಿವ ಈ ಥರಕ್ಕೆ ಹೋಗೈತೆ ಫ್ರೆಂಡ್ಸ್. ಹೋಟ್ಲಲ್ಲಿ ಊಟ ಮನೇಲಿ ಮಾಡ್ಕೊಂಡು ತಿಂದು ಲೇಟ್ ಆಗ್ತಿದೆ ಅಂದ್ಬಿಟ್ಟು ಏನಾದರೂ ತಂದ್ಬಿಡ್ತೀನಿ ಅಂತ ಹೋಗೈತೆ. ನಾಷ್ಟನೂ ಇವತ್ತು ಹೋಟ್ಲದೇನೆ. ಟಾಮಿಗೆ ಮಾತ್ರ ಅನ್ನ ಮಾಡಿಟ್ಟಿದ್ವಿ. ಅವನಿಗೆ ಮೊಟ್ಟೆ ಬೇಯಿಸಕ್ಕೆ ಫ್ರೆಂಡ್ಸ್. ಅನ್ನ ಮತ್ತೆ ಮೊಟ್ಟೆ ಕಿವ್ಚಾಕಿದ್ರೆ ತಿಂತಾನೆ. ಮೊಟ್ಟೆ ಸ್ಟಾಕಲ್ಲಿ ಐತಲ್ಲ, ತಿನ್ಸಾನ ಅವನಿಗೆ ಅಂದ್ಬಿಟ್ಟು. ದೀಪ ಹಚ್ಚಿ ಆಯ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟಿಫನ್ ಬಿಸಿ ಇದ್ದಾಗೆ ತಿನ್ಬಿಡ್ತೀನಿ. ಸೂಪರ್ ಡೂಪರ್ ಆಗಿರ್ತಿದೆ. ಏನಿದು? ಯಾವುದೋ ಸ್ವಾಮೀಜಿಗೆ ಶಿಷ್ಯ ಥರ ಕಾಣಿಸ್ತಲ್ವಾ ಫ್ರೆಂಡ್ಸ್ ನಾನು ಈ ಗೆಟಪಲ್ಲಿ. ಶಿವ ಸ್ನಾನ ಮಾಡ್ತಿದ್ದೆ ಫ್ರೆಂಡ್ಸ್. ಹೋಟ್ಲಲ್ಲಿ ಊಟ ತಗೊಂಡಿಲ್ಲ ಫ್ರೆಂಡ್ಸ್. ಕನಕಪುರ ನೋಡೋವರೆಗೂ 1 ತೊಟ್ಟು ನೀರು ಕುಡಿಯಲ್ಲ ಅಂದ್ಬಿಟ್ಟು ಶಪಥ ಮಾಡ್ಕೊಂಡು ರೆಡಿ ಆಗ್ತೈತೆ. ಇಲ್ಲದಿದ್ರೆ ಮನೇಲಿದ್ರೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ಹೊಟ್ಟೆ ತಡೆಕಾಗ್ತಲ್ಲ, ಬೇಗ ಬೇಡ ಅನ್ನೋದು. ಕನಕಪುರ ಅನ್ನೋ ಪದ ಕೇಳಿದ ತಕ್ಷಣ ಹಸುವು ಇಲ್ಲ, ದಾಹ ಇಲ್ಲ, ಎಂಥದೂ ಇಲ್ಲ. ಓಕೆ ಫ್ರೆಂಡ್ಸ್, ನಮ್ಮ ಹೊಟ್ಟೆ ನಾವು ತುಂಬಿಸ್ಕೊಂಡು ಹೋಗುವ. ಇನ್ನು ಹೋಗಿ ಬರೋವರೆಗೂ ಊಟ ತಿಂಡಿ ಇಲ್ದಿರಾ ಹೆಂಗೆ ಗೊತ್ತಾಡ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಫ್ರೆಂಡ್ಸ್, ಶಿವ ಜೊತೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಬಸ್ಸಲ್ಲಿ ಹೋಗ್ಬಿಟ್ರೆ ಬೆಸ್ಟು. ಯಾಕಂದರೆ ನಿದ್ದೆ ಕೆಟ್ಟಿದ್ದೀನಿ ನೈಟು. ತೂಗುಡ್ಸ್ಕೊಂಡು ಗಾಡೀಲಿ ಮುಗ್ಚಾಕೊಂಡು ಬಿದ್ದು ಯಾಕೆ ಬೇಕು, ಬಸ್ಸಲ್ಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ತಿರ್ಗಿ ಶಿವಾಗೂ ಹೆಲ್ಪ್ ಆಗ್ತೈತೆ. ಒಂದೇ ಗಾಡಿ ಓಡಿಸೋಕೆ ಈಸಿ ಆಗ್ತೈತೆ. ತಟ್ಟೆ ಇಡ್ಲಿ ತಂದೈತೆ, ಚಟ್ನಿ ಸಾಂಬಾರು ಹಾಕೊಂಡು ಕಿವ್ಚ್ಕೊಂಡು ತಿಂತಾ ಇದ್ರೆ ಇಡ್ಲಿ ಸಾಂಬಾರು ಇಷ್ಟಪಡೋರು ಬಿಟ್ಬಿಡ್ಬೇಕು ಲೈಫಲ್ಲಿ. ಇಡ್ಲಿ ಸಾಂಬಾರೇ ನೋಡಬಾರ್ದು. ನಿಧಾನ ಬಾಗ್ಲೇ ಹೊಡೆದಾಕ್ಬಿಟ್ಟಿಯಾ ಊರ್ಗೋಕೋ ಖುಷಿಲಿ. ಸಾಂಬಾರಲ್ಲ ಫ್ರೆಂಡ್ಸ್, ನೀರಿಗೆ ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊಟ್ಟವ್ರೆ. ಟೇಸ್ಟ್ ಆಗಿ ಮಾಡ್ಬಿಟ್ರೆ ಅದೇ ಅಂಗಡಿಗೆ ಕಸ್ಟಮರ್ ಜಾಸ್ತಿ ಹೋಗ್ಬಿಟ್ರೆ ಅದಕ್ಕೆ ಅವ್ರ ಪ್ಲಾನು. ಇಡ್ಲಿ ಮಾತ್ರ ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ.
ಪರವಾಗಿಲ್ಲ. ನಮಗೂ ಅಂತ ಕಾಲಿಡ್ಲಿ ಮಾಡಿದ್ವಿ. ಕಾಲಿಡ್ಲಿ ಬೇಕಾ? ಸಾಂಬಾರ್ ಮಾತ್ರ ವೇಸ್ಟು ಫ್ರೆಂಡ್ಸ್, ಚಟ್ನಿ ಬೆಸ್ಟು. ಚಕ್ಕೆಲ್ಲ ಹಂಗ ರುಬ್ಬಾಕ್ತಾರೆ ಫ್ರೆಂಡ್ಸ್ ಸಾಂಬಾರ್ಗೆ ಯಾರ. ಆ ಹೋಟ್ಲವ್ರಿಗೆ ಫಸ್ಟು ನಮ್ದು ವಿಡಿಯೋ ಸೆಂಡ್ ಮಾಡು ಸಾಂಬಾರ್ ರೆಸಿಪಿನ. ಲಿಫ್ಟಿಗೆ ಕಾಡಾಗ್ಬಿಡ್ತೈತೆ ಅಂದ್ಬಿಟ್ಟು ಅನ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಫ್ರೆಂಡ್ಸ್, ಒಂದಿಟ್ಟು ಫುಲ್ ಹೊಟ್ಟೆ ಲೋಡ್ ಆಯ್ತು ನನಗೆ. ತಗೋಪಿನೇನು ತಿನ್ಕೋ. ನಾವು ಬ್ಯಾಂಕ್ ಕೆಲಸಗಳಿಗೆ ಏನ್ಕಾರ ಹೋಗ್ತಾ ಇದೀವಿ ಅಂದ್ರೆ ಫ್ರೆಂಡ್ಸ್, ಅಕೌಂಟ್ ಬುಕ್ ಪಾನ್ ಕಾರ್ಡ್ ಎರಡು ಇರ್ಲೇಬೇಕು ತಾನೆ. ಅಷ್ಟೇ ಫ್ರೆಂಡ್ಸ್. ಈ ಡ್ರೆಸ್ದು ವೇಲು ಅರ್ಧೋಯ್ತು ಫ್ರೆಂಡ್ಸ್, ಅದಕ್ಕೆ ನಾನು ಒಂದು ಮ್ಯಾಚಿಂಗ್ ವೈಟ್ ವೇಲ್ ಹಾಕೋತಾ ಇದ್ದೀನಿ. ಇದೇ ಮ್ಯಾಚ್ ಆಗ್ತೈತಿ. ಮತ್ತೆ ನಮ್ಮ ಫೋಟೋ ಫ್ರೆಂಡ್ಸ್, ಯಾಕಂದ್ರೆ ಬುಕ್ಕು ಪ್ರಿಂಟ್ ಕೊಡಬೇಕು. 1 ವರ್ಷದ ನಂತರ ಪ್ರಿಂಟ್ ಕೊಡ್ತಾ ಇರೋದು. ಫುಲ್ ಫಿಲ್ ಆಗ್ಬಿಟ್ರೆ ಹೊಸ ಬುಕ್ ತಗೋಬೇಕಂದ್ರೆ ನಮಗೆ ಫೋಟೋ ಬೇಕಂತೆ. ನಾನು ಫೋಟೋ ನೋಡಿ ನನಗೆ ಜಮಾನುಗಳಾಗೋಗೈತೆ. ಹೊಸ ಫೋಟೋಸ್ ತಗೊಳ್ಳೋಣಂದ್ರೆ ಒಂದೇ ಪೋಸ್ ಕೊಡಬೇಕು ಸೈಲೆಂಟಾಗಿ. ಅದರ ನಮ್ಗೆ ಆಗಲ್ಲ ಫ್ರೆಂಡ್ಸ್. ನಮ್ಗೆ ವೆರೈಟೀಸ್ ಆಫ್ ಪೋಸಸ್ ಕೊಟ್ರೆ ಫೋಟೋ ತೆಗಿಸ್ಕೊಂಡಂಗೆ ಆಗೋದು. ಅದಕ್ಕೆ ಮನೇಲಿ ಇರೋ ಫೋಟೋನೇ ಇಟ್ಕೋತೀನಿ. ಯಾಕೆ ಬ್ಯಾಂಕ್ ಬುಕ್ಕಲ್ಲೆಲ್ಲ ನಾವು ಹಿಂಗೆ ಇರಬೇಕು? ಹಿಂಗಿರ್ಬೋದಿತ್ತಲ್ಲ, ಹಿಂಗಿರ್ಬೋದಿತ್ತಲ್ಲ. ಜನ್ಮಕ್ಕೆ ಹೋಗೋ ಅಪ್ಪಿ ನನ್ನ ಫೋಟೋಸೇ ಇಲ್ಲಪ್ಪ, ಏನ್ ಮಾಡಿದೆ? ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆಲ್ಲ ಎಷ್ಟು ಬಿಟ್ಟ ನೋಡ್ದಾ? ನಿನ್ ಫೋಟೋಸ್ ಮಾತ್ರ ಹೆಂಗ್ ಸೇಫ್ಟಿಯಾಗಿ ಇಟ್ಕೊಂಡಿದ್ದೆ, ನನ್ನ ಫೋಟೋಸ್ ಮಾತ್ರ ಎಲ್ಲಿ ಬಿಸಾಕಿದ್ಯಾ? ಇಲ್ಲ, ನನ್ನ ಫೋಟೋಸ್ ಇಲ್ಲ. ನಿನ್ ಫೋಟೋಸ್ ಮಾತ್ರ ಇಟ್ಕೊಂಡಿದ್ಯಾ ಭದ್ರವಾಗಿ. ಆಯ್ತು ಬಿಡು. ಸುಮಾರು ವರ್ಷಗಳಿಂದ ಹಿಂಗಿತ್ತು ಫ್ರೆಂಡ್ಸ್, ಗುಂಡುಗೆ. ನಾನು ಹೆಂಗಿದ್ದ ಗೊತ್ತಾ ಫ್ರೆಂಡ್ಸ್? ಇಲ್ಲಿ ಬಂದೋಸ್ತ್ರಲ್ಲಿ ತೋರಿಸ್ತೀನಿ. ಇಲ್ಲಿ ಬಂದೋಸ್ತ್ರಲ್ಲಿ ಅಕೌಂಟ್ ಬುಕ್ ಮಾಡಿಸ್ತಾ ಇದ್ದು ನಾವು. ಇಲ್ಲಿ ಫ್ರೆಂಡ್ಸ್ ಹೆಂಗಿದ್ದೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಹಿಂಗೆ ಚೆನ್ನಾಗಿದೆ ಅನ್ಸ್ತೈತೆ ಫ್ರೆಂಡ್ಸ್ ಇವಕ್ಕಿಂತ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಓ ಪ್ರೇಮ, ನಮ್ ದೊಡ್ಡಮ್ಮನ ಮಗಳು ಫ್ರೆಂಡ್ಸ್. ಅವ್ರ ಫೋಟೋ ಅವ್ರ ಹತ್ರನೇ ಇರೋದ, ನನ್ನ ಹತ್ರ ಇರ್ತೀನಿ. ಎಲ್ರ ಫೋಟೋನು ಇಟ್ಟಿರ್ತೀನಿ ನಾನು. ನಂಗೊಂಥರ ಖುಷಿ. ಅಪ್ಪ ಬಟ್ಟೆ ಹಾಕೋಪ್ಪ ಆದಿಮಾನವ ಫಸ್ಟು. ಏನ್ ಪೋಸಸ್ ಕೊಡ್ಬೇಡ ನಮ್ಮ ಮುಂದೆ, ನಮ್ಗೆ ಆಗಲ್ಲ ಅವೆಲ್ಲ. ವೇರ್ ಇಸ್ ಮೈ ಪ್ಯಾನ್ ಕೇಕ್? ವೇರ್ ಇಸ್ ಮೈ ಪ್ಯಾನ್ ಕೇಕ್? ಇರಪ್ಪಿ ಎಲ್ಲೋ ಇಟ್ಟಿರ್ತೀನಿ. ನನಗೆ ಪ್ಯಾನಿಕ್ ಮಾಡಬೇಡ. ನಾನು ಡೀಪ್ ಆರಾಮಾಗಿದ್ರೆ ನಾನು ಯೋಚನೆ ಮಾಡೋಕ್ಕಾಗೋದು. ಎಲ್ಲೋ ಇಟ್ನೆ, ಎಲ್ಲ ಬಿತ್ತಿರ್ತಾವಪ್ಪಿ. ಅರ್ಜೆಂಟಾಗಿ ಸಿಕ್ಕಲ್ಲ ಅಷ್ಟೇ ನಮ್ಮ ಮನೇಲಿ. ಕೊಡು ನೋಡ್ದಾ, ನಿಂದೆ ಕೆಲಸ. ನೀನೇ ನನ್ನ ವಸ್ತುಗಳನ್ನೆಲ್ಲ ಎತ್ಕೊಂಡು ಮುಚ್ಚಿಕೋದು. ಪಾನ್ ಕಾರ್ಡ್ ಓ ಅಷ್ಟು ಕುಬೇರ ಆಗ್ಬಿಟ್ಟಪ್ಪಿ. ATM ನನಗೆ ಕೊಡೋಷ್ಟು. ಪಾನ್ ಕಾರ್ಡ್, ವೋಟರ್ ID, ಆಧಾರ್ ಕಾರ್ಡ್, ಅಕೌಂಟ್ ಬುಕ್ ಅಂಡ್ ATM ಕಾರ್ಡ್. ಸುಮ್ಮನೆ ATM ಕಾರ್ಡ್ ನನ್ನ ಗಂಡ ಯಾಕೆ ಕೊಡ್ತಿತ್ತೋ ನನ್ನ ಗಂಡ ನನ್ಗೆ ಗೊತ್ತಿಲ್ಲ. ಫೋಟೋಸು ಇನ್ನೊಂದು 2-3 ಎತ್ಕೋಬೇಕು ಫ್ರೆಂಡ್ಸ್. ಮೋಸ್ಟ್ಲಿ ಇವತ್ತು 1-2 ಬುಕ್ ಆದ್ರೂ ಬೇಕು. 1 ವರ್ಷದಿಂದ ಪ್ರಿಂಟ್ ಮಾಡಿಸಿಲ್ಲ. ಪ್ರಿಂಟ್ ಮಾಡಿಸ್ತಿದ್ರೆ ಖಾಲಿ ಆಗ್ತಿತ್ತಲ್ಲ ಬುಕ್ ಪೇಜಸ್ ಎಲ್ಲ, ಅದಕ್ಕೋಸ್ಕರ. ನನ್ನ ಗಂಡ ಕೊಟ್ಟಿರೋ 40 ರೂಪಾಯಿನ ಹೆಂಗ್ ಖರ್ಚು ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬಸ್ಸಲ್ಲಿ ಬರೋಳಗೆ ಆಧಾರ್ ಕಾರ್ಡ್ ಇರೋಳಗೆ ಯಾಕೆ ದುಡ್ಡು ಅಂದ್ಬಿಟ್ಟು 40 ರೂಪಾಯಿ ಕೊಟ್ಟಿದ್ದೇವ್ರೆ. ಅದು ನಾನು ಖರ್ಚು ಮಾಡಲ್ಲ, ಕಂಜೂಸ್ ನಾನು ಫಸ್ಟೇ ಅಂತ ಗೊತ್ತಿದ್ರು ಇಷ್ಟು ಕೊಟ್ಟಿದ್ದೆ ಫ್ರೆಂಡ್. ಧಾರಾಳವಾಗಿ ಖರ್ಚು ಮಾಡೋಳಾಗಿದ್ದಿದ್ರೆ ಮುಗಿದಿತ್ತು ಕತೆ. ಬರ ಇಲ್ಲಿ. ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ. ಬೇಗ ಬಂದ್ಬಿಡ್ತೀನಿ ಸಂಜೆ ಹೊತ್ತಿಗೆ. ಹುಷಾರಾಗಿ ಮನೆ ಹತ್ರನೇ ಇರು ಆಯ್ತಾ? ಈಗ ಊಟ ಆಗ್ತೈತೆ, ತಿನ್ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಹುಷಾರಾಗಿರಪ್ಪ, ಬರ್ತೀನಿ. ಕೆಮ್ಮಿರೋರು, ಹುಷಾರಿಲ್ದೇ ಇರೋರು ಈ ತರ ಜರ್ನಿ ಮಾಡ್ಬೇಕಂದ್ರೆ ಬಿಸಿನೀರು ಮಾತ್ರ ಇರ್ಲೇಬೇಕು ಫ್ರೆಂಡ್ಸ್. ಯಾವ ಟೈಮಲ್ಲಿ ಕೆಮ್ಮು ಸ್ಟಾರ್ಟ್ ಆಗ್ತೈತೋ ನಾನ್ ಸ್ಟಾಪ್ ಆಗ ಕೆಮ್ತಾ ಇರ್ಬೇಕು. ಮತ್ತೆ ಪಕ್ಕದಲ್ಲಿರೋರ್ಗೆಲ್ಲ ಡಿಸ್ಟರ್ಬ್ ಆಗ್ತೈತೆ ಅನ್ನೋ ಟೆನ್ಷನ್ ಬೇರೆ. ಅದಕ್ಕೆ ಬಿಸಿನೀರು ಇಟ್ಕೊಂಡ್ರೆ, ಕಾಫ್ ಸಿಲ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಫ್ರೆಂಡ್ಸ್ ನಾವು ಕೆಮ್ಮನ. ಇದೇನು ಕಪ್ಕಾಯಿ ಕಲರ್ ಐತೆ ನೀರು ಅನ್ಕೋಬೇಡಿ ಫ್ರೆಂಡ್ಸ್. ಇದು ನೀಟಾಗಿ ತೊಳೆದಿದ್ದೀನಿ, ಅದು ಹಂಗೆ ಕಾಣಿಸೋದು. ಇಲ್ಲಿ ಅದಂಗೆ ಒಳಗಡೆ ಅದೇ ಥರ ಇರೋದಲ್ಲ, ಅದಕ್ಕೆ. ಲೆಟ್ಸ್ ಸ್ಟಾರ್ಟ್ ಜರ್ನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸುತ್ತೈತೆ. ಇವತ್ತು ಬರೋದಿಲ್ವಾ ಹಂಗಾದ್ರೆ? ನೀನು ಫಿಕ್ಸಾ? ವಾತಾವರಣ ನೋಡ್ಕೊಂಡ್ರೆ ಬೆಚ್ಚಗಿರ್ಬೇಕಾ? ಮಳೆ ಇರಬಾರ್ದಾ? ಮನೆ ಬೇಗ ನಾನೇ ಎತ್ಕೋತೀನಿ ಫ್ರೆಂಡ್ಸ್, ಯಾಕಂದ್ರೆ ನಾನೇ ಬರೋದು ಬೇಗ. ತಾಮು ತಟ್ಟೆ ಫುಲ್ ಖಾಲಿ ಮಾಡುವ. ಇದು ಸೀಟು ಏನೋ ಹೊಡೆದೋಗಿತ್ತಲ್ಲ ಫ್ರೆಂಡ್ಸ್, ಹೋಸಲ ಒರೆಸಿದ್ದಲ್ಲ, ಅದು ಅಂಟಿಸೋಕ್ಕೆ ಒಂಥರ ಟಾರ್ ಥರ ಇರ್ತೈತಿ ತಾನೇ ಪೇ. ಹೊಡೆದೋಗಿದ್ರೆ ಅಂಟಿಸ್ಕೋಬೋದು. ಅವನಿಗೆ ಗೊತ್ತಾಗ್ಬಿಟ್ಟೈತೆ ಮ್ಯಾಟ್ರು, ಅದಕ್ಕೆ ಬೇಜಾರಲ್ಲಿ ಓಡಾಡ್ತಾವನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಬಿಲ್ಡಪ್ ರಜಾ. ಈಗ ಟೈಮ್ ಕರೆಕ್ಟಾಗಿ 9 ಗಂಟೆ ಫ್ರೆಂಡ್ಸ್. ಒಬ್ಬನೇ ಎದ್ದಿದ್ರೆ ನೀನು ಫ್ಲೈಟಲ್ಲಿ ಹೋಗ್ಬಿಡ್ವೆ ಬಪ್ಪ. ಓಕೆ ಫ್ರೆಂಡ್ಸ್,
ಈಗ 9 ಗಂಟೆಗೆ ಹೊಡ್ತಾ ಇರೋದು. ಕನಕಪುರ ಇದ್ದಾಗಷ್ಟರಲ್ಲಿ ಎಷ್ಟೊತ್ತಾಗ್ತಿತ್ತು ಏನೋ ನೋಡಬೇಕು. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಇದನ್ನು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಾನು ಬಂದ್ಬಿಡ್ತೀನಿ ಫ್ರೆಂಡ್ಸ್. ಶಿವಾದು ಮೋಸ್ಟ್ಲಿ ಕೆಲಸ ಮುಗಿದ್ರೆ ಸಂಜೆ ಹೊತ್ತಿಗೆ ಬರ್ತೈತೆ, ಇಲ್ಲಾಂದರೆ ಇದ್ಬಿಟ್ಟು ಬರ್ತೈತೆ. ನಾನು ಊರಿಗೂ ಹೋಗಲ್ಲ ಫ್ರೆಂಡ್ಸ್, ನನಗೆ ಮನಸ್ಸೇ ಹೋಯ್ತು. ಏನು ಒಂದು ಸಣ್ಣ ಒಡವೆ ವಿಷಯಕ್ಕೆ ಇಷ್ಟ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಅದೊಂದೇ ಅಲ್ಲ, ತುಂಬ ವಿಷಯಗಳು ನಡೀತು. ಹೆಂಗಿದ್ರು ತಪ್ಪು ಫ್ರೆಂಡ್ಸ್ ಜನಗಳ ಹತ್ರ. ಅದಕ್ಕೆ ಬೇಡ, ನನಗೆ ದೂರನೇ ಇದ್ಬಿಡ್ತೀನಿ. 10 ವರ್ಷ ಆಗಿತ್ತು ದೂರ ಆಗಿ. ಈಗಲಾದರೂ ನಮ್ಮ ಕಂಡ್ರೆ ಪ್ರೀತಿ ಅಕ್ಕರೆ ಇರ್ಬೋದಾ ಅಂದ್ಬಿಟ್ಟು ನೋಡಿದೆ. ಇಲ್ಲ ಫ್ರೆಂಡ್ಸ್, ಬೇಡ, ನಾನು ಹಿಂಗೆ ಎದ್ಬಿಡ್ತೀನಿ. ಬಾಟ್ಲದೆ ಕಾಮಿಡಿ ಫ್ರೆಂಡ್ಸ್, ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ನಾನು, ಬ್ಯಾಗಲ್ಲಿ ಇಡಿಸ್ತಾರ. ಇಟ್ಸ್ ಓಕೆ ಫ್ರೆಂಡ್ಸ್, ನನಗೆ ನೀರು ಇರಲೇಬೇಕು, ಬಿಸಿನೀರು. ಇಲ್ಲಾಂದ್ರೆ ಕೆಮ್ಮು ಸ್ಟಾರ್ಟ್ ಆಯ್ತು ಅಂದರೆ ನಾನ್ ಸ್ಟಾಪಾಗಿ ಕೆಮ್ತಾ ಇರಬೇಕಾಗ್ತೈತೆ. ಬಿಸಿನೀರು ಕೂಡ ಒಂದು ಸ್ವಲ್ಪ ಅವಾಯ್ಡ್ ಆಗ್ತೈತೆ ಅಂದ್ಬಿಟ್ಟು ಮನೆ ನೋಡ್ಕೊಬರೋಣ ಅಂತ ಆಸೆ ಆಗ್ತೈತೆ ಫ್ರೆಂಡ್ಸ್. ಹೋದ್ರೆ ಸುಮ್ಮನೆ ಏನಾದರೂ ಒಂದು ಸೂಕ್ಷ್ಮವಾಗಿ ಅಂತಾರ, ಅದು ನನಗೆ ಹೊರಟಾಗ್ಬಿಡ್ತೈತೆ. ಏನಂಗಂದ್ರೆ ಫ್ರೆಂಡ್ಸ್, ನಮಗೆ ಫ್ಯಾಮಿಲಿ ಬೇಕು, ನಮ್ಮ ಅತ್ತೆ ಮಾವನ ಜೊತೆ ಚೆನ್ನಾಗಿರ್ಬೇಕು, ಎಲ್ಲ ಒಟ್ಟಿಗೆ ಇರಬೇಕು ಅಂದ್ಕೊಳ್ಳೋರ್ಗೆ ಈ ಥರ ಸಿಗ್ತಾರೆ. ಮೊದಲು ಗಂಡನ ಕರ್ಕೊಂಡು ನಾವು ದೂರ ಹೋಗ್ಬಿಡ್ಬೇಕು ಅನ್ನೋರಿಗೆ ಒಳ್ಳೆ ಅತ್ತೆ ಮಾವು ಸಿಗ್ತಾರೆ. ಅದಕ್ಕೆ ಬೇಡ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್. ನನಗೆ ಸಾಕು, ಪೇಷನ್ಸು ಕಮ್ಮಿ ಆಯಿತು. ಬಸ್ ಸ್ಟಾಪ್ಗೆ ನನ್ನ ಬಿಟ್ಬಿಟ್ಟು ನನ್ನ ಗಂಡ ತಿರುಗಿ ನೋಡ್ತೀರಾ ಹೋಗೇ ಬಿಡ್ತು ಫ್ರೆಂಡ್ಸ್. ಬಂದು ನೋಡಿದ್ರೆ ಇಲ್ಲಿ ಬಸ್ ಸ್ಟಾಪಲ್ಲಿ ಏನೋ ಬಿದ್ದೋಗೈತೆ. ಅದೇನೋ ಕಟ್ಟಡಗಳು ಕಟ್ತಾರಲ್ಲ ಫ್ರೆಂಡ್ಸ್, ಅದ್ರದ್ದೇನೋ ಪಾರ್ಟ್ ಅನ್ಸ್ತೈತೆ. ಎತ್ಕೊಂಡು ಹೋಗ್ತಾ ಇದ್ರು ಅನ್ಸೈತೆ, ಲಾರಿ ಡ್ಯಾಮೇಜ್ ಆಗ್ಬಿಟ್ಟೈತೆ. ಅದು ಬಸ್ ಸ್ಟಾಪ್ ಎದುರುಗಡೆನೆ. ಬಸ್ಗಳು ಯಾವ್ದು ಇಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ, ಎಲ್ಲ ಮುಂದಕ್ಕೆ ಹೋಗ್ತವೆ. ತಲೆ ಕೆಟ್ಟೋಯ್ತು ಇಲ್ಲೇನೇನೆ, ಯಾಕಂದ್ರೆ ಮೇಕಪ್ ಆಡೋಗೋಯ್ತು ಬಿಸಿಲಲ್ಲಿ ನಿಂತ್ಕೊಂಡು ನೆರಳಿಲ್ತೀರಾ. ಆಮೇಲೆ ಮಧ್ಯ ರೋಡ್ಗೆ ಬಂದೆ, ಎಲ್ಲ ಬಸ್ ಈ ಕಡೆ ಸೈಡಿಗೆ ಬರ್ತವೆ, ಇಲ್ಲಿ ಹತ್ಕೊಳ್ಳೋಣಂತ ಇಲ್ಲೂ ಸ್ಟಾಪ್ ಕೊಡ್ತಿಲ್ಲ. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರೋದಕ್ಕೆ ಫ್ರೆಂಡ್ಸ್ ಅಲ್ಲಿ ನಿಂತ್ಕೊಂಡ್ರೆ ಬಸ್ ನಿಲ್ಲಿಸ್ತಾ ಇಲ್ಲ, ಇಲ್ಲಿ ಮುಂದೆ ಬಂದು ನಿಲ್ಲಿಸ್ತಾರೆ. ಇಲ್ಲಿ ನಿಂತ್ಕೊಂಡ್ರೆ ಹಿಂದೆ ನಿಲ್ಲಿಸ್ತವ್ರೆ, ಓಡಾಡಿಸ್ತವ್ರೆ. ಬೆಳಗ್ಗೆನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಎಲ್ಲಿ ಸ್ಟಾಪ್ ಕೊಡ್ತಾರಂತಾನೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಫಸ್ಟ್ಗೆ ಏನಪ್ಪ ಎಡವಟ್ಟು ಅನ್ಕೊಳ್ಳೋ ಟೈಮ್ಗೆ ಬಸ್ ಬಂತು ಫ್ರೆಂಡ್ಸ್. ಅದು ಅರ್ಧ ಗಂಟೆ ಆದ್ಮೇಲೆ ನಿರಾಳವಾಗಿ ಹತ್ತಿ ಕುತ್ಕೊಂಡೆ ಮಾರ್ಕೆಟ್ ಬಸ್ನ, ಕನ್ಪುರ್ಗೆ ಹೋಗೋಣ ಅಂತ ಅನ್ಬಿಟ್ಟು ನೋಡಿದ್ರೆ ಅದು ಹಿರಿಯರ ಸೀಟ್ ಇತ್ತು ಫ್ರೆಂಡ್ಸ್. ಅಂದ್ರೆ ಸೀನಿಯರ್ ಸಿಟಿಸನ್ ಸೀಟ್ ಅನ್ಬಿಟ್ಟು ಒಂದು ಹೆಂಗ್ಸು ಬಂದು ಎಬ್ಬರಿಸ್ಬಿಟ್ರ. ಅದು ಜೋರಾಗಿ ಕರೆದ್ಬಿಟ್ಟು ನಂಗೆ ಒಂಥರ ಅವಮಾನ ಆಗೋಯ್ತು. ಆಮೇಲೆ ಹೋದ್ರೆ ಲಾಲ್ ಬಾಗಿಂದ ಹಿಂದಕ್ಕೆ ನಿಲ್ಸ್ಬಿಡೋದ, ಮಾರ್ಕೆಟ್ಗೆ ಹೋಗ್ತೀರಾ ಯಾಕಂತ ಕೇಳಿದ್ರೆ ಇಳ್ಕೊಳ್ರಿ ಅಂದ್ರು. ಅಂದ್ರೆ ಹಿಂದೆ ತಿರ್ಗಿ ನೋಡಿದ್ರೆ ನಾನು ಇನ್ನೊಂದು ಹುಡುಗಿ ಇಬ್ಬರೇ ಇದ್ದಿದ್ದು. ಅಲ್ಲೇ ಇಳಿಸ್ಬಿಟ್ಟು ನಮ್ಮನ್ನ ಬೇರೆ ರೂಟ್ಗೆ ತಿರ್ಕೊಂತು ಬಸ್ಸು ಮಾರ್ಕೆಟ್ ಬಿಟ್ಟು. ಓ ಶೇಟ್ ಅಂತ ಅನಿಸ್ತು. ಗೊತ್ತು ಗುರಿ ಇಲ್ದಿರ ಇಂಥ ದಾರಿಲಿ ನಿಲ್ಸ್ಬಿಟ್ಟು ಹೋಗ್ಬಿಟ್ರೆ ನಾನು ಏನು ಮಾಡಬೇಕು ಫ್ರೆಂಡ್ಸ್. ಮಾರ್ಕೆಟ್ ಬಸ್ಗಳು ಬೇಜಾನ್ ಬರ್ತವೆ, ನಿಲ್ಲಿಸ್ತಾ ಇಲ್ಲ. ಬೇರೆ ಕಡೆ ಹೋಗೋ ಬಸ್ಗಳು ನಿಲ್ಲಿಸ್ತವೆ. ಹಂಗೆ ಒದ್ದಾಡ್ಕೊಂಡು ನಾನು ಮೆಜೆಸ್ಟಿಕ್ ಬಸ್ ಹತ್ಬಿಟ್ಟೆ ಫ್ರೆಂಡ್ಸ್. ಮಾರ್ಕೆಟ್ಗೆ ಹೋಗೋಳು ಮೆಜೆಸ್ಟಿಕ್ ಬಸ್ ಹತ್ತದೆ. ಅಲ್ಲಿಂದ ಕನಪುರ್ಗೆ ಬಸ್ ಸಿಗ್ತವೆ ಅಂತ ಶಿವ ಯಾವಾಗಲೂ ಹೇಳಿತ್ತು ಒಂದ್ಸಲ. ಸರಿ ಅಲ್ಲಿಗೆ ಹೋಗ್ಬಿಟ್ಟೆ ಹೋಗೋಣ, ಆಗೋದೇನೈತೆ ಅಂದ್ಬಿಟ್ಟು ಹತ್ತದೆ. ಬೇರೆ ಟೈಮ್ ಆಗಿದ್ರೆ ನಾನು ತುಂಬ ಪ್ಯಾನಿಕ್ ಆಗ್ಬಿಟ್ಟು ಟೆನ್ಷನ್ ಆಗ್ಬಿಡ್ತೈತೆ ಫ್ರೆಂಡ್ಸ್. ನಾನು ಎಲ್ಲೆಲ್ಲೋ ಇಳಿಸ್ಬಿಟ್ರು ಹೆಂಗೆಗೋ ಆಗೋಯ್ತು ಕತೆ ಅಂತ ಅಂದ್ಬಿಟ್ಟು. ಆದರೆ ಈ ಸಲ ಟೆನ್ಷನ್ ಆಗಿಲ್ಲ, ಯಾಕಂದರೆ ನಾನು ಓಡಾಡಿ ಅಭ್ಯಾಸ ಆಗ್ಬಿಟ್ಟಿದ್ದೀನಿ. ಬೆಂಗಳೂರು ಹೊಸದಲ್ಲ ಅನಿಸ್ತೈತಿ ಈಗ. ಆಮೇಲೆ ಮೆಜೆಸ್ಟಿಕ್ ಬಂದೆ ಫ್ರೆಂಡ್ಸ್. ಇಲ್ಲಿ ಆರಾಮಾಗಿ ಫ್ರೀಯಾಗಿ ಬಸ್ಗಳು ಎಲ್ಲಿಗೆ ಬೇಕಾದ್ರೆ ಸಿಗ್ತವೆ ಫ್ರೆಂಡ್ಸ್. ಮೆಜೆಸ್ಟಿಕ್ ಬಂದ್ಬಿಟ್ರೆ ನಾನು ಇದು 3ನೇ ಸಲ ಮೆಜೆಸ್ಟಿಕ್ ಬರ್ತಾ ಇರೋದು. 2 ಸಲ ಮಂತ್ರಾಲಯಕ್ಕೆ ಬಂದಿದ್ದಿಲ್ಲ ಫ್ರೆಂಡ್ಸ್. ಮಂತ್ರಾಲಯದಿಂದ ಬರ್ಬೇಕಾರೆ ಇಲ್ಲಿ ಇಳ್ಕೊಂಡು ಇಲ್ಲಿಂದ ಸರ್ಜಾಪುರ್ಗೆ ಹತ್ತು ಬರ್ತಾ ಇದ್ದಿದ್ದು. ಇಲ್ಲಿ ಬಸ್ಗಳು ಎಲ್ಲಿ ಸಿಗ್ತಾವೆ ಗೊತ್ತಿಲ್ವಲ್ಲ ಕನಕಪುರಕ್ಕೆ. ಆಮೇಲೆ ಅಲ್ಲಿ ಕಂಡಕ್ಟರ್ ನಿಂತಿದ್ರು, ಅವ್ರನ್ನ ಕೇಳಿದೆ. ಇಲ್ಲಿ ಡೈರೆಕ್ಟ್ ಆಗಿ ಸಿಗೋದು ಕಷ್ಟ, ಇಲ್ಲಿಂದ ಕನಕಪುರಕ್ಕೆ ಸಿಗಲ್ಲ, ಬನಶಂಕರಿಗೆ ಹೋಗ್ಬಿಟ್ಟು ಅಲ್ಲಿಂದ ಕನಕಪುರಕ್ಕೆ ಹೋಗ್ರಿ ಅಂತ ಅನ್ಬಿಡೋದ. ಛೇ ಅಂತ ಅನ್ನಿಸ್ತು. ಟೆನ್ಷನ್ ತಗೊಂಡಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಬ್ಯಾಗಲ್ಲಿ ಸ್ನ್ಯಾಕ್ಸ್ ಇತ್ತು, ನೆನೆ ರಾತ್ರಿ ತಗೊಂಡಿರೋ ಟೈಮ್ ಪಾಸ್ ಇತ್ತು. ಇದನ್ನ ತಿನ್ಕೊಂಡು ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಂಡೆ. ಆಯಿಲ್ ಇರಲಿಲ್ಲ ಫ್ರೆಂಡ್ಸ್ ಜಾಸ್ತಿ, ಅದಕ್ಕೆ ತಿಂದೆ, ಇಲ್ಲಾಂದ್ರೆ ಕೆಂಬೇಕಾಗಿತ್ತು. ಆಮೇಲೆ ತಲೆ ಎತ್ತು ನೋಡ್ತೀನಿ, ಮತ್ತೆ ಲಾಲ್ಬಾಗ್ ಬಂದಿದ್ದೀನಿ. ಇಲ್ಲಿಂದ ಬಸ್ ಹತ್ಬಿಟ್ಟು ಹೋಗಿದ್ದೀನಿ. ಮತ್ತೆ ಇದೇ ರೂಟಲ್ಲಿ ಕರ್ಕೊಂಡ್ಬಂದ್ರೆ ಹೆಂಗಾಗಲ್ಲ ಫ್ರೆಂಡ್ಸ್. ಟೆನ್ಷನ್ನು ಸಮಾಧಾನ ಮಾಡ್ಕೊಂಡೆ. ಇಲ್ಲೇನು ಮಧ್ಯದಲ್ಲಿ ಇಳಿದ್ಬಿಟ್ಟು ಹೋಗಕ್ಕಾಗ್ತೈತೆ ಕೋಪ ಮಾಡ್ಕೊಂಡು, ಗಂಡನ ಮೇಲೆ ಕೋಪ ಮಾಡ್ಕೊಂಡಂಗೆ ಅಂದ್ಬಿಟ್ಟು. ಆಮೇಲೆ ಬನಶಂಕರಿಗೆ ಬಂದು ಅಲ್ಲಿ ಹುಡ್ಕಾಡ್ತಾ ಇದ್ದೀನಿ. ಬೇರೆ ಟೈಮಲ್ಲಿ ಬಂದಾಗ ಬೇಜಾನ್ ಕನಕಪುರ ಬಸ್ಸು ವೇಸ್ಟ್ ಆಗಿ ಬಿದ್ದಿರ್ತವೆ ಫ್ರೆಂಡ್ಸ್. ಇವತ್ತು ನೋಡಿದ್ರೆ ಕನಕಪುರ ಬಸ್ಸೇ ಇಲ್ಲ. ಅರ್ಧ ಗಂಟೆ ಕಾಯ್ದೆ ಬಸ್ ಸಿಕ್ಲಿಲ್ಲ. ಆಗಿದ್ದಾಗ್ಲಿ ಅಂದ್ಬಿಟ್ಟು ಆರ್ವಳ್ಳಿ ಬಸ್ ಹತ್ತದೆ. ಆರ್ವಳ್ಳಿಗೆ ಹೋಗ್ಬಿಟ್ರೆ ಫುಲ್ಲು ಟೆನ್ಷನ್ ಫ್ರೆಂಡ್ಸ್ ನನಗೆ. ಅಲ್ಲಿ ಆರ್ವಳ್ಳಿಯಿಂದ ಕನಕಪುರಗೆ ಬಸ್ ಸಿಗಲ್ಲ. ಸಿಕ್ಕಿದ್ರು ಫುಲ್ಲು ರಶ್ ಇರ್ತಿದೆ, ನಿಂತ್ಕೊಂಡು ಹೋಗ್ಬೇಕು, ಆ ಥರನೇ ಸಿಗೋದು. ಅದಕ್ಕೆ ಡೈರೆಕ್ಟ್ ಮಾರ್ಕೆಟ್ ಇಂದಾಗ್ಲಿ ಬನಶಂಕರಿಯಿಂದ ಕನಕಪುರಕ್ಕೆ ಹೋಗ್ಬೇಕು. ಬನಶಂಕರಿ ದೇವಿಗೆ ಇಲ್ಲಿಂದಾನೆ ಕೈ ಮುಕ್ಕೋಬಿಟ್ಟೆ, ನನಗೆ ಅಲ್ಲಿ ಹೋಗಿದ ತಕ್ಷಣ ಬಸ್ ಸಿಕ್ಬಿಡ್ಲಿ ಅಂತ ಅಂದ್ಬಿಟ್ಟು. ಇದು ಆರ್ವಳ್ಳಿ ರೋಡ್ ಫ್ರೆಂಡ್ಸ್. ಇಲ್ಲಿ ಫುಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಬಿಟ್ಟವ್ರೆ. ಮೊದಲೆಲ್ಲ ಈ ತರ ಇರಲೇ ಇರಲಿಲ್ಲ. ದೇವ್ರು ಎಷ್ಟು ಪವರ್ಫುಲ್ ನೋಡಿ ಫ್ರೆಂಡ್ಸ್. ಆರ್ವಳ್ಳಿಗೆ ಬಂದು ಇಳ್ಕೊಂಡ್ರೆ ಎಲ್ಲ ಬಸ್ಸು ಫುಲ್ಲು ರಶ್ ಆಗಿ ಬರ್ತವೆ. ಕಾದು ಅರ್ಧ ಗಂಟೆ ಆದ್ಮೇಲೆ ಖಾಲಿ ಬಸ್ಸೇ ಬಂದ್ಬಿಡೋದ. ಅಂದ್ರೆ ಸ್ಟಾಪ್ ಅಲ್ಲಿ ನಿಂತಿತ್ತಲ್ಲ ಖಾಲಿ ಬಸ್ಸು, ಅದೇ ಬಂದ್ಬಿಡ್ತು. ಖುಷಿಯಾಗೋಯ್ತು ನನಗೆ. ಅಂದ್ರೆ ಜಾಸ್ತಿ ಜನ ಇದ್ರಲ್ಲ, ಹಂಗಾಗಿ ಬಸ್ಸೇ ಬರ್ತಾ ಇಲ್ಲ ಅನ್ಬಿಟ್ಟು ಖಾಲಿ ಬಸ್ಸೇ ಬಂತು. ಆವಾಗ ಖುಷಿ ಆಯ್ತು.
ಆಯ್ತು ನೋಡಿದ್ರ ನಮಸ್ಕಾರ ಎಷ್ಟು ಪವರ್ಫುಲ್ ಅಂತ ಅನ್ಬಿಟ್ಟು ಫೈನಲಿ ಆರಾಮಾಗಿ ಸೀಟಲ್ಲಿ ಕುತ್ಕೊಂಡು ಬಂದು ಕನಕಪುರದಲ್ಲಿ ಇಳ್ಕೊಂಡೆ. ಒಂದು 12 ಗಂಟೆಗೆ ಬರ್ಬೇಕಾದಳು, 2 ಗಂಟೆಗೆ ಎಲ್ಲ ಸುತ್ತಾಡಿ ಬಂದೆ. ಇಷ್ಟೊತ್ತಾದ್ರೆ ಬರೀ ಒಂದೇ ಒಂದು ಇಡ್ಲಿ ತಿಂದಿದ್ದು, ಹೊಟ್ಟೆಲಿ ಇರ್ತೈತಾ, ಅದಕ್ಕೆ ಫಸ್ಟ್ ಬಸ್ ಸ್ಟಾಪ್ ಅಲ್ಲಿ ಊಟ ಮಾಡ್ಕೊಬಿಡೋಣ ಅನ್ಬಿಟ್ಟು ಹೋದ್ ಸಲ ಕಬ್ಬಾಳಿಂದ ಬರ್ಬೇಕಾದ್ರೆ ಇಲ್ಲಿ ನಾನು ಶಿವ ಊಟ ಮಾಡಿದ್ವಿ ಫ್ರೆಂಡ್ಸ್. ಅದಕ್ಕೆ ಇಲ್ಲೇ ತಿನ್ಕೊಬಿಡೋಣ, ಇನ್ನು ಮುಂದಕ್ಕೆ ಹೋದ್ರೆ ನಡೆಯೋಕ್ಕೂ ಎನರ್ಜಿ ಇರಲಿಲ್ಲ ನನಗೆ. ಅದು ಅನ್ನ ಸಾಂಬಾರ್ ತಗೊಂಡೆ ಫ್ರೆಂಡ್ಸ್. ನಾನು ಎಲ್ಲೇ ಹೋದ್ರೂ ಅನ್ನ ಸಾಂಬಾರ್ ಅಷ್ಟೇ ತಗೊಳ್ಳೋದು, ಆಯಿಲ್ ಫುಡ್ಗಳು ಮತ್ತೆ ಇಡ್ಲಿ ವಡೆ ಅಂತವೆಲ್ಲ ತಿನ್ನಲ್ಲ. ನನಗೆ ವಾಮಿಟಿಂಗ್ ಆಗ್ಬಿಡ್ತೈತೆ ಎಣ್ಣೆ ಐಟಮ್ಸ್ ತಿಂದ್ರೆ, ಮತ್ತೆ ಹೊಟ್ಟೆ ತುಂಬಲ್ಲ ಅನ್ನಿಸ್ತೈತೆ ಇಡ್ಲಿ ದೋಸೆ ಅಂತವ್ ಇಂಥವು ತಿಂದ್ರೆ. ಇಲ್ಲೂ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಫ್ರೆಂಡ್ಸ್ ಊಟ. ಆದ್ರೆ ಏನಾರ ಒಂದು ತಿಂದು ಬದುಕಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಟೇಸ್ಟ್ ನೋಡಕ್ ಹೋಗ್ಬಾರ್ದು, ತಿಂತಾ ಇರ್ಬೇಕು ಸುಮ್ನೆ. ಹಸು ಯಾವ ರೇಂಜಿಗೆ ಇತ್ತು ಅಂದ್ರೆ ಬರ್ಗೆಟ್ ಅವ್ರಿಗೆ ಬಿರಿಯಾನಿ ಕೊಟ್ರೆ ಯಾವ ರೇಂಜಿಗೆ ತಿಂತಾರೆ ಅದೇ ರೀತಿ ಬರ್ಗೆಟ್ ಇರೋದಕ್ಕೆ ಅನ್ನ ಸಾಂಬಾರ್ ಸಿಕ್ಕಿದ್ರು ಬಿರಿಯಾನಿ ರೇಂಜಿಗೆ ಫೀಲ್ ಆಗ್ತಾ ಇತ್ತು. ಅನ್ನದ ಬೆಲೆ ಗೊತ್ತಾಗೋದು ಇಂಥ ಟೈಮಲ್ಲೇ ಫ್ರೆಂಡ್ಸ್. ಟೇಸ್ಟ್ ಗಿಷ್ಟು ಏನು ನೋಡ್ತಾ ಇಲ್ಲ, ಅಷ್ಟಕ್ಕೂ ನನಗೆ ಒಂದು ವಾರದಿಂದ ಟೇಸ್ಟ್ಗಳು ಗೊತ್ತಾಗ್ತಾ ಇಲ್ಲ. ಒಂದು ವಾರ 15 ದಿನದಿಂದ ಬಿಸಿ ಬಿಸಿ ಇದ್ರೆ ತಿಂದ್ರೆ ಆರಾಮ್ ಅನಿಸ್ತೈತೆ, ಅದೊಂದೇ ಗೊತ್ತಾಗ್ತಾ ಇದ್ದಿದ್ದು. ತಿಂದೆ, ಆಮೇಲೆ ಕಪ್ಪಲ್ ಸಾಂಬಾರ್ ಖಾಲಿ ಆಗೋಯ್ತು. ಅದನ್ನ ಕೇಳಕ್ಕೆ ಯೋಚನೆ ಮಾಡಿದೀನಿ ಫ್ರೆಂಡ್ಸ್. ಅಭ್ಯಾಸ ಇಲ್ವಲ್ಲ ತಗೊಂಡು ಹೋಗಿ ಈ ತರ ಎಕ್ಸ್ಟ್ರಾ ಸಾಂಬಾರ್ ಬೇಕು ಅಂತ ಅನ್ಬಿಟ್ಟು. ಆಮೇಲೆ ಯೋಚನೆ ಮಾಡದೆ ಕುತ್ಕೊಂಡು, ಹಿಂಗಿದ್ರೆ ಹೊಟ್ಟೆ ಹಸಿಯೋದು ನನಗೇನೆ, ಬರೀ ಅನ್ನ ತಿನ್ನಕ್ಕೆ ಆಗಲ್ಲ, ನುಂಗಕ್ಕಾಗಲ್ಲ ಅನ್ಬಿಟ್ಟು ಒಂದು ಕಪ್ ಸಾಂಬಾರ್ ಇಸ್ಕೊ ಬಂದೆ ಫ್ರೆಂಡ್ಸ್. ಇವತ್ತು ಮಾಡಿರೋ ಸರ್ಕಸ್ ಅಲ್ಲೆಲ್ಲ ಒಳ್ಳೆ ಕೆಲಸ ಅಂದ್ರೆ ಇದೊಂದೇನೇನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಎಕ್ಸ್ಟ್ರಾ ಸಾಂಬಾರ್ ಬೇಕು, ಎಕ್ಸ್ಟ್ರಾ ಚಟ್ನಿ ಬೇಕು ಅಂತ ಹಾಕ್ಸ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ದುಡ್ಡು ಕೊಟ್ಟಿರ್ತೀವಿ, ನಾನು ನಾಚಿಕೆ ಆಗ್ಬಾರ್ದು, ಇನ್ಮೇಲೆ ತಿನ್ನೋ ವಿಷಯದಲ್ಲಂತೂ ನಾಚ್ಕೊಳ್ಳೇಬಾರ್ದು ಅಂತ ಅನ್ಬಿಟ್ಟು ಈಸ್ಕೊಬಂದು ಹೊಟ್ಟೆ ತುಂಬ ಊಟ ಮಾಡಿದೆ. ಆವಾಗ ಒಂದ್ ಸ್ವಲ್ಪ ಜೀವ ಬಾಯಿಗೆ ಬಂದಂಗೆ ಆಯ್ತು, ಅಲ್ಲ ಕೈಗೆ ಬಂದಂಗೆ ಆಯ್ತು. ಊಟ ಮಾಡ್ಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್. ಈಗ ಒಂದ್ ಸ್ವಲ್ಪ ಎನರ್ಜಿ ಬಂತು. ಶಿವನ್ ಕರೆಯಲ್ಲ ಫ್ರೆಂಡ್ಸ್, ಏನೋ ಕೆಲಸದಲ್ಲಿ ಇದ್ದೀನಿ ಅಂತೂ. ನಾನೇ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಕಾಪಿ ತಗೊಂಡು ಪ್ರಿಂಟ್ ಮಾಡಿಸ್ತಾ ಇರ್ತೀನಿ ಫ್ರೆಂಡ್ಸ್. ಹೊಸ ಬುಕ್ ತಗೊಂಡು ಬತ್ತೈತೇನೋ ನೋಡೋಣ. ಟೈಮ್ ಆಗೋಯ್ತು, ಬೇರೆ ಹೊರಡಬೇಕು. ಕನಕಪುರದಲ್ಲಿ ನಾನು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಕೌಂಟ್ ಮಾಡಿಸಿರೋದು ಫ್ರೆಂಡ್ಸ್. ಅದು ರೂರಲ್ ಕಾಲೇಜ್ ಅಂತ ಫೇಮಸ್ ಕಾಲೇಜ್ ಐತೆ, ಆ ಕಾಲೇಜ್ ಪಕ್ಕನೇ ಇರೋದು. ಇಲ್ಲಿ ನೀರು ನಿಂತೈತೆ ಫ್ರೆಂಡ್ಸ್, 2-3 ದಿನದಿಂದ ಮಳೆ ಆಗ್ತೈತೆ ಅಂತ ಅನ್ನಿಸ್ತೈತೆ. ಬ್ಯಾಂಕ್ ಕ್ಲೋಸ್ ಆದಂಗೆ ಕಾಣಿಸ್ತು. ಆಮೇಲೆ ಹತ್ರದಲ್ಲಿ ಝೂಮಲ್ಲಿ ನೋಡಿದೆ, ಸ್ವಲ್ಪ ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಮೊದಲು ಫೋಟೋ ತಗೊಂಡೋಗಿದ್ನಲ್ಲ, ಕಾಪಿ ಮಾಡಿಸ್ಕೊಬಿಡೋಣ, ಫೋಟೋಸ್ ಕೇಳ್ಬೋದೇನೋ ಅಂದ್ಬಿಟ್ಟು ಫೋಟೋ ಕೊಟ್ಟೆ. ಅದು ಕ್ಲಿಯರ್ ಇರಲಿಲ್ಲ, ಬ್ಲರ್ ಇತ್ತು. ಆಮೇಲೆ ಫೋಟೋಸೇ ತೆಗೆಸ್ಕೊಬಿಟ್ಟೆ ನಾನು. ಫೋಟೋಸ್ ತೆಗೆಸ್ಕೊಂಡ್ಮೇಲೆ ಝೂಮಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಎಷ್ಟು ಭಯಂಕರವಾಗಿ ಕಾಣಿಸ್ತಾ ಇದ್ದೀನಿ, ಮೇಕಪ್ ಎಲ್ಲ ಹೋಗ್ಬಿಟ್ಟು ಅಂತ. ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಇದು ನಾನೇನಾ ಅನ್ಕೊಳ್ಳೋ ಟೈಮ್ಗೆ ಪಾಪ ಅಣ್ಣ ಎಲ್ಲ ರಿಮೂವ್ ಮಾಡ್ತಾಯಿದ್ರು, ಬ್ಲ್ಯಾಕ್ ಮಾರ್ಕ್ಸು, ಪಿಂಪಲ್ಸು ಅವೆಲ್ಲ. ಒಳ್ಳೆ ಅಣ್ಣ, ಕೊಡ್ಬೋದು ಪ್ರೈಸಾ. ಆಮೇಲೆ ಫೋಟೋಸ್ ತಗೊಂಡು ಬ್ಯಾಂಕ್ ಒಳಗಡೆ ಬಂದು ಫಸ್ಟು ಪ್ರಿಂಟ್ ಮಾಡಿಸ್ಕೊಬಿಡೋಣ, ಹಳೆ ಬುಕ್ ಖಾಲಿ ಆದಮೇಲೆ ಹೊಸ ಬುಕ್ ಇಸ್ಕೊಬೋದು ಅಂದ್ಬಿಟ್ಟು ಎಲ್ಲ ಪ್ರಿಂಟ್ ಮಾಡಿಸ್ಕೊಂಡೆ. ಇದು ನನ್ನ ಫೋಟೋಸ್ ಫ್ರೆಂಡ್ಸ್. ಆಮೇಲೆ ಎಲ್ಲ ಪೇಜ್ ಖಾಲಿ ಆಯಿತು. ಹೊರಗಡೆ ಬಂದು ನೋಡಿದ್ರೆ ಫುಲ್ ಮಳೆ ಎದ್ದಿತ್ತಾಗ್ತಾನೆ. ಆಮೇಲೆ ಹೋಗಿ ಬುಕ್ ಇಸ್ಕೊಂಡೆ ಫ್ರೆಂಡ್ಸ್. ಕಾಮಿಡಿ ಏನಂದರೆ ಫೋಟೋಸೇ ಕೇಳಲಿಲ್ಲ ಅಲ್ಲಿ, ಅದಕ್ಕೋಸ್ಕರ 5-10 ನಿಮಿಷ ಟೈಮ್ ಎಲ್ಲ ವೇಸ್ಟ್ ಮಾಡಿದೆ ಫೋಟೋಸ್ಗೆ. ನಾನು ಬಂದಿದ್ದಕ್ಕೆ ಕನಕಪುರದಲ್ಲಿ ಮಳೆನೇ ಬಂದ್ಬಿಡ್ತು ಫ್ರೆಂಡ್ಸ್. ನನ್ನ ಗಂಡ ಮಾತ್ರ ಬಂದಿಲ್ಲ, ಗಂಟೆಗೆ ಬಂದವಳ ಗಂಡನ ಮನೆಗೆ ಅಂದ್ಬಿಟ್ಟು. ಬ್ಯಾಂಕ್ ಕೆಲಸ ಮ್ಯಾಕ್ಸಿಮಮ್ 1 ಅವರ್ ಆದ್ರೂ ಟೈಮ್ ತಗೊಳ್ತಿದೆ ಅನ್ಕೊಂಡೆ, ನೋಡಿದ್ರೆ 10 ನಿಮಿಷದಲ್ಲೇ ಮುಗ್ದೋಯ್ತು. ಮನೆಗೆ ಹೋಗೋಣ ಅಂತ ಆಚೆ ಬಂದು ನೋಡಿದ್ರೆ ಫುಲ್ ಜಡಿ ಮಳೆ ಫ್ರೆಂಡ್ಸ್, ಗುಡುಗು ಸಮೇತ ಮಳೆ ಬೀಳ್ತೈತಿ ಇವತ್ತು ಫ್ರೆಂಡ್ಸ್. ಈಗ ಟೈಮ್ ಬಂದು 3:30 ಆಗ್ತಾ ಬಂತು. ನಾನು ಹೋಗ್ತೀನಿ ಮನೆಗೆ ಅಂದ್ರೂ ಶಿವ ಬಂದ್ಬಿಡು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋಣ ಅಂತೈತೆ. ಅಂದ್ರೆ ನಾನು ಹೋಗೋಷ್ಟರಲ್ಲಿ 8-9 ಗಂಟೆ ಆಗ್ಬಿಡ್ತೈತೆ. ಟ್ರಾಫಿಕ್ ಜಾಸ್ತಿ ಇತ್ತಂದ್ರೆ 10 ಗಂಟೆ ರಾತ್ರಿ ಆಗ್ಬಿಡ್ತೈತೆ. ಈಗ ಬೆಳಗ್ಗೆ ಎಲ್ಲ ಎಡವಟ್ ಮಾಡ್ಕೊಂಡು ಓಡಾಡ್ಕೊಂಡು ಬಂದಾರ, ಅದೇ ಥರ ಆಗ್ಬಿಟ್ರೆ ಏನು ಮಾಡೋದು ಅಂತ ಅದಕ್ಕೆ ಮನೆಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಮನೆ ಒಳಗೆ ಹೋಗ್ಬೇಕು ಅಂದ್ಬಿಟ್ಟೆ ಬೆಳಗ್ಗೆಯಿಂದ ಇಷ್ಟೊಂದೆಲ್ಲ ಎಡವಟ್ಟುಗಳೈತೇನೋ, ಅಲ್ಲಿ ಇಲ್ಲಿ ಸುತ್ತೋದು, ಅದು ಈ ಮಳೆ ಜೊತೆಗೆ ಅದೆಲ್ಲ. ನಮ್ಮ ಮನೆಗೆ ನಾನು ಹೋಗೋಕ್ಕೂ ಮನ್ಸಾಗ್ತಾ ಇಲ್ಲ, ಹೆಂಗೆ ಮಾಡ್ಬಿಡ್ತಾರಲ್ಲ ಫ್ರೆಂಡ್ಸ್ ಜನ. ಮಳೆ ಒಂದು ಸ್ವಲ್ಪ ಅನಿತೈತೆ, ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಫ್ರೆಂಡ್ಸ್. ಇವತ್ತು ನಾನು ಹಣೆ ಬರದಲ್ಲಿ ಹೋಗ್ಬೇಕು ಅಂತ ಬರೆದಿದ್ರೆ ನಾನೇ ತಪ್ಸೋಕ್ಕಾಗಲ್ಲ. ಇದು ಅರ್ಕಾವತಿ ಅಂತ ಫ್ರೆಂಡ್ಸ್. ಇಲ್ಲಿಂದಾನೇ ಆಟೋ ಸಿಗ್ತೈತೆ, ಬಸ್ಸು ಟೈಮಿಂಗ್ಸ್ ಐತೆ ಊರಿಗೆ, ಅದಕ್ಕೆ ಇಲ್ಲಿಂದ ಆಟೋದಲ್ಲಿ ಹೋಗ್ತೀನಿ. ಶಿವ ಅವ್ರವ್ರಿಗೆ ಎನಿ ಟೈಮ್ ಬಸ್ ಇರಲ್ಲ ಫ್ರೆಂಡ್ಸ್, ದಿನದಲ್ಲಿ 3 ಹೊತ್ತು ಮಾತ್ರ ಬಸ್ ಇರೋದು, ಅವು ಟೈಮಿಂಗ್ಸ್ ಪ್ರಕಾರ. ಅದಕ್ಕೆ ಆಟೋಗಳು ಜಾಸ್ತಿ ಸಿಗ್ತವೆ. ಆಟೋದಲ್ಲಿ ಕುತ್ಕೊಂಡೋಗು ಜಡಿ ಬೀಳ್ತಾಯಿತ್ತು. ಅರ್ಧ ಅವರ್ ಕಾಯ್ದೆ, ಜನಗಳು ಯಾರು ಬಂದೇ ಇಲ್ಲ. ಹಂಗಾಗಿ ಎಷ್ಟು ತಗೊಳ್ತಾರೆ ಅಂತ ಕೇಳಿದೆ. 150 ತಗೊಳ್ತೀವಿ ಚಾಕ್ನಳ್ಳಿಗೆ ಅಂತ ಅಂದರು. ಹಂಗಾಗಿ ಅತ್ತೇ ಬಿಟ್ಟೆ ನಾನು, ಫಸ್ಟ್ ಹೋದ್ರೆ ಸಾಕು ಅಂತ. ಯಾಕಂದರೆ ಕೋಲ್ಡ್ ಆಗೈತೆ ಆಲ್ರೆಡಿ, ಇನ್ನೂ ಮಳೇಲಿ ಕಾತ್ಕೊಂಡು ಕುತ್ಕೊಂಡ್ರೆ ಲೇಟಾಗಿ ಇನ್ನೂ ಜ್ವರ ಬರೋ ಚಾನ್ಸಸ್ ಜಾಸ್ತಿ ಆಗ್ಬಿಡ್ತೈತೆ ಅಂದ್ಬಿಟ್ಟು ಆಟೋಗೆ ನಾರ್ಮಲಾಗಿ ಜನಗಳೆಲ್ಲ ಬಂದರೆ 30 ರೂಪಾಯಿ ತಗೋತಾರೆ ಫ್ರೆಂಡ್ಸ್. ಯಾರು ಇಲ್ಲಾಂದರೆ 150 ರೂಪಾಯಿ. 150 ರೂಪಾಯಿ ಜಾಸ್ತಿನೇ ನಮಗೆ ಹೇಳ್ಬೇಕು ಅಂತಂದರೆ. ಅದೇ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನನ್ನ ಗಂಡನೇ ಬಂದು ಕರ್ಕೊಂಡು ಹೋಗಿದ್ರು, ಒಂದು 10-15 ನಿಮಿಷದಲ್ಲಿ ಮುಗ್ದೋಗೋದು. ಚಳಿ ಗಾಳಿ ಇರೋದಕ್ಕೆ ಗಂಡ ಆಚೆ ಬರೋಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಅವ್ರ ಮನೆಗೆ ಕಾಲಿಟ್ಟಿದ ತಕ್ಷಣ ನಾನು ಮರ್ತೇ ಬಿಟ್ಟಿತ್ತು. ನಾನು ಹೋಗಿ ಜ್ಞಾಪಿಸೋಂಗೆ ಆಯಿತು ನಾನು ಇನ್ನು ಹೆಂಡತಿ ಅಂತ. ಫ್ರೆಂಡ್ಸ್ ಏನೋ ಕೆಲಸ ಮಾಡಿಸ್ತಿದ್ದೆ, ಆಚೆ ಎಷ್ಟು ಕೋಲ್ಡ್ ಆಯ್ತು, ಮಳೆ ಬಿದ್ದು, ಒಳಗಡೆ ಅಷ್ಟೇ ಹಬೆ ಐತೆ ಫ್ರೆಂಡ್ಸ್. ನಮ್ಮ ಮನೆ ಏನೋ ಮಾಡ್ತಿದ್ದೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಡೋರ್ ಬೇರೆದು ಹಾಕ್ಸ್ಬಿಡು, ಇದೂ ಎಲ್ಲ ತುಕ್ಕಿ ಒಂಥರ ಕಿತ್ತೋದಂಗೆ ಆಗ್ಬಿಟ್ಟೈತಲ್ಲ.
12 ಗಂಟೆ ಆಗ್ತದೆ ಸೀಟ್ ಹಾಕ್ಸ್ತೀಯಾ ಈಗ? ತಂದ್ರೆ ಸೀಟು ತಂದ ಹ್ಞೂ 12 ಗಂಟೆ ಎಷ್ಟು ಗಾಡಿ ಆಯ್ತು ಇಕ್ಕೆ ಬಿಟ್ಟು ಮಾಡ್ಬಿಟ್ಟಿಯಾ ಗಾಡಿ ಬಿಟ್ಟು ಮಾಡ್ಕಲ್ಲ ಈ ಕಡೆ ಎಲ್ಲ ಸೇಫ್ಟಿ ಇರುತ್ತೆ ನಿಮಗೆ ಮಾಡಿ ಬಿಗಿ ಬರೋದು ಅದ್ರಲ್ಲಿ ಬಿಗಿ ಬರೋದು ಅದ್ರ ತೆಗಿ ಅದು ನೋಡೋಣ ಕೈ ಬರೋಣ ನೋಡ್ತೀನಿ ನೋಡಿ ಮತ್ತೆ ಕಟ್ಕೊಂಡು ಗೋಡೆ ಹಾಕೊಂಡು ಲಾಪುರದಲ್ಲ ಗಾಡಿ ಮತ್ತೆ ಕಟ್ಟಲಿಲ್ಲ ಅವ್ನು ನಾನೇನು ಮಾಡಲಿ. ಗೇಟ್ ಮೊದ್ಲು ಹಾಕ್ಸಿದ್ವಿ ಫ್ರೆಂಡ್ಸ್, ಅದ್ರಲ್ಲಿ ಹಾಕಕ್ಕಾಗ್ತಿರ್ಲಿಲ್ಲ. ಗೋಡೆ ನೆಟ್ಟ ಕಟ್ತೀರಾ, ಗೇಟನ್ನ ದೂರ ಕುಂಡಿಸ್ಬಿಟ್ಟಿದ್ರು ಅವಣ್ಣ. ಅದಕ್ಕೆ ಒಂದು ಕಂಬಿನ ಈ ಥರ ಜಾಯಿಂಟ್ ಮಾಡಿಸ್ತಾ ಇದೀವಿ. ಗಾರೆ ಕೆಲಸ ಮಾಡ್ಬೇಕಾದ್ರೆ ನಾವಿದ್ದು ನಿಲ್ಸಿ ಅಲ್ಲೇ ಮಾಡಿಸ್ಬೇಕು ಫ್ರೆಂಡ್ಸ್. ಏನಾರ ಊರಲ್ಲಿ ಇದ್ಕೊಂಡು ಹಿಂಗೆ ಮಾಡಿಸಿದ್ರೆ ಹಿಂಗೆ ಹೆಚ್ಚು ಕಡಿಮೆ ಮಾಡ್ತಾರೆ, ನಮಗೆ ಪ್ರಾಬ್ಲಮ್. ಟೈಮ್ ಬಂದು 8 ಗಂಟೆ ಆಯಿತು, ಫುಲ್ಲು ಮಳೆ ಫ್ರೆಂಡ್ಸ್ ಸಂಜೆಯಿಂದ. ಅದಕ್ಕೆ ಮಲಗ್ಬಿಟ್ಟಿದ್ದೆ ನಾನು. ಆಮೇಲೆ ಈಗ ಎದ್ದು ಬಿಸಿನೀರು ಚೆನ್ನಾಗಿ ಕಾದಿತ್ತು, ಫ್ರೆಶ್ ಆದೆ, ಮೈಂಡ್ ಫ್ರೆಶ್ ಆಯ್ತು ಆರಾಮಾಗಿ. ಶಿವ ಆ ಕಡೆ ಕುತ್ಕೊಂಡು ನಾನ್ ವೆಜ್ ತಿಂತವ್ರೆ, ಎಂಟಿ ತಿನ್ಲೋ ಬಿಟ್ಲೋ ಟೆನ್ಷನ್ ಇಲ್ಲ. ನನಗೆ ಈಗ ಊಟ ತರ್ತಾ ಇಲ್ಲ ಫ್ರೆಂಡ್ಸ್, ಫುಲ್ಲು ಮಳೆ ಬಿಟ್ಟು ಬರ್ತಿದೆ. ಕನ್ಪುರ್ಗೆ ಹೋಗ್ಬೇಕು ಊಟ ತರಕ್ಕೆ. ಅದಕ್ಕೆ ನಾನು ಇವತ್ತು ನೈಟು ಊಟ ಇಲ್ದಿರ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಫ್ರೆಂಡ್ಸ್. ಪರವಾಗಿಲ್ಲ, ಹಸ್ವಾಗ್ತಾ ಇಲ್ಲ ಫ್ರೆಂಡ್ಸ್. ನನಗೆ ರೆಸ್ಟ್ ಮಾಡಿಬಿಟ್ರೆ ಸಾಕು ಅನಿಸ್ತೈತೆ. ಸಖತ್ ಓಡಾಡ್ಬಿಟ್ಟೆ ಇವತ್ತು, ಕಾಲೆಲ್ಲ ಊದ್ಕೊಬಿಟ್ಟಿತ್ತು ಆ ರೇಂಜ್ಗೆ. ಮುಕ್ಕಾಲು ಭಾಗ ಬೆಂಗಳೂರೇ ಸುತ್ತಾಕೊಂಡು ಬಂದಂಗೆ ಆಯ್ತು ಇವತ್ತು ಫ್ರೆಂಡ್ಸ್ ನಂದು ಪರಿಸ್ಥಿತಿ. ಹಗ್ಲೊತ್ತು ಮೇಯೋದು ಮರ್ತೋಗ್ಬಿಟ್ಟು ರಾತ್ರಿಯಲ್ಲಿ ಮೇಯ್ತೈತಪ್ಪ ಈ ಕೋಳಿ. ಮೇಕೆಗಳೆಲ್ಲ ತೋಗುಡಿಸ್ತವೆ. ಗೇಟ್ ಬೆಳಗ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಕತ್ತಲಕದ ವಾತಾವರಣ. ನನಗೆ ಹೊಟ್ಟೆ ಹಸುವಾದ್ರೆ ತಲೆ ಸುತ್ತು ಸ್ಟಾರ್ಟ್ ಆಗ್ತದೆ, ಅದೊಂದು ಟೆನ್ಷನ್ ಐತೆ ಫ್ರೆಂಡ್ಸ್. ಒಂದು ಬಾಟ್ಲು ನೀರು ತರಿಸ್ಕೊಂಡೆ, ತಣ್ಣೀರು ಕುಡಿದ್ರೂ ಕಿಚಿ ಸ್ಟಾರ್ಟ್ ಆಗ್ತಿದೆ. ಏನು ಕಾಯಿಲೆಗಳು ಅದೇನು ಕತೆನೋ. ಡ್ರೈ ಕಾಫ್ ಐತೆ ಫ್ರೆಂಡ್ಸ್ ನನಗೆ. ಅದಕ್ಕೆ ನೀವು ಒಂದು ಮಾತ್ರೆ ಕಮೆಂಟ್ ಮಾಡಿದ್ದೀರಲ್ಲ ಫ್ರೆಂಡ್ಸ್, ಅದನ್ನು ಬೆಳಗ್ಗೆನೇ ತರಿಸ್ಕೊಂಡು ಹೋಗ್ತೀನಿ. ಮಾತ್ರೆ ಸುಮ್ಮನೆ ಡಾಕ್ಟ್ರ್ ಥರ ಕೊಡೋದು ತಿಂದು ವೇಸ್ಟ್ ಆಗ್ತೈತೆ ಮಾತ್ರೆ. ಅದಕ್ಕೆ ನೀವು ಹೇಳಿದ್ದು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ಸಲ. ಓಕೆ ಫ್ರೆಂಡ್ಸ್, ನಾಳೆ ಬೆಳಗ್ಗೆನ ಸಿಗ್ತೀನಿ ಫ್ರೆಂಡ್ಸ್. ಫುಲ್ಲು ರೆಸ್ಟ್ ಮಾಡಬೇಕು. ಬೈ ಗುಡ್ ನೈಟ್.